ಸುಬ್ರಾವ್ ಅವರು ನಗೆಗನ್ನಡಂ ಗೆಲ್ವೆ ಪುಸ್ತಕವನ್ನು ಅವಲೋಕಿಸಲಿದ್ದಾರೆ. ಸುಬ್ರಾವ್ ಅವರು ಸಾಹಿತ್ಯಾಸಕ್ತರಿಗೆಲ್ಲ ಚಿರಪರಿಚಿತವಾಗಿರುವ ಧಾರವಾಡದ ಸಾಧನಕೇರಿಯವರು. ಕವಿತೆ, ಕಣ್ಣ ಕಥೆಗಾರರಲ್ಲದೆ ನಟ, ನಿರ್ದೇಶಕರಾಗಿಯೂ ಪ್ರಸಿದ್ಧರು. ವಿಮರ್ಶೆ, ಅನುವಾದ ಕ್ಷೇತ್ರಗಳಲ್ಲಿಯೂ ಕೃಷಿ ಮಾಡಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದ ಸುಬ್ರಾವ್ ಅವರು ಸದ್ಯ ಅಮೆರಿಕ ಪ್ರವಾಸದಲ್ಲಿದ್ದಾರೆ. 12 ಕಥಾ ಸಂಕಲನ, 2 ಕಾದಂಬರಿ, ವಿಮರ್ಶಾ ಗ್ರಂಥಗಳಲ್ಲದೆ 2 ಪುಸ್ತಕಗಳನ್ನು ಸಂಪಾದಕರಾಗಿಯೂ ಕೆಲಸ ಹೊರತಂದಿದ್ದಾರೆ. 4 ಹಿಡಿ ಬೆಂಕಿ, ಕಣ್ಣೀರು ಕಳಕೊಂಡವರು, ಕನ್ನಡ ನನ್ನ ಕನ್ನಡ, ಕಲೆ ಮತ್ತು ಕ್ರಾಂತಿ, ಸಂತೆಯೊಳಗೊಂದು ಮನೆ ಮುಂತಾದವುಗಳ ಪ್ರಮುಖ ಕೃತಿಗಳು. ಈಗ ಸುಬ್ರಾವ್ ಅವರು ನಗೆಗನ್ನಡಂ ಗೆಲ್ವೆ ಪುಸ್ತಕವನ್ನು ಅವಲೋಕಿಸಲಿದ್ದಾರೆ. ನಮಸ್ಕಾರ. ಈಗ 35 ವರ್ಷಗಳ ಹಿಂದೆ ಜಯಂತ್ ಅವರ ತಂದೆ ಗೌರೀಶ್ ಕಾಯ್ಕಿಣಿ ಅವರ ಅಧ್ಯಕ್ಷತೆಯೊಳಗೆ ನಾನು ಮಾತಾಡ್ತೇನೆ. ಇವತ್ತು ಜಯಂತ್ ಅವರ ಅಧ್ಯಕ್ಷತೆಯೊಳಗೆ ಮಾತಾಡ್ತಾ ಇದ್ದೇನೆ. ಇನ್ನು 35 ವರ್ಷ ನಂತರ ಜಯಂತ್ ಮಗನ ಅಧ್ಯಕ್ಷರೊಳಗೂ ಮಾತಾಡ್ತೇನೆ ಭರವಸೆ ಪಟ್ಟು ನನ್ನ ಮಾತನಾಡ್ತೇನೆ. ಆಧುನಿಕ ಕನ್ನಡ ಹಾಸ್ಯ ಸಾಹಿತ್ಯ ಅಂದ ತಕ್ಷಣ ನಮ್ಮಲ್ಲಿ ಹಾಸ್ಯ ಲೇಖಕರ ಒಂದು ಮೆರವಣಿಗೆ ನಮ್ಮ ಕಣ್ಣ ಮುಂದೆ ನಿಲ್ತದೆ. ಅವರ ವೈಶಿಷ್ಟ್ಯಗಳೆಲ್ಲ ಪ್ರಕಟವಾಗ್ತಾ ಹೋಗ್ತವೆ. ಒಂದು ಕಡೆಗೆ ಕೈಲಾಸಂ ಕಾಣಿಕೆಯನ್ನು ಮೆಲಗಿದ್ರೆ, ಇನ್ನೊಂದೆಡೆಗೆ ಕಸ್ತೂರಿ ಅವರ ಕಂಪಿರ್ತದೆ. ಒಂದೆಡೆಗೆ ರಾಜರತ್ನಂ ಅವರ ರುಚಿ ಇದ್ರೆ, ಇನ್ನೊಂದೆಡೆಗೆ ಶ್ರೀರಂಗ ಅವರ ಸರಿ ಇರ್ತದೆ. ಹೀಗೆ ಪಾವ್ಯಂ, ಗೊರೂರು, ದೀಕ್ಷಿತ್, ನಾಡಿಗೇರ್, ರಾಶಿ, ಹೀಗೆ ರಾಜರಾಣಿ, ಈ ಎಲ್ಲ ಲೇಖಕರು ಹಾಸ್ಯ ಲೇಖಕರು. ಅವು ತಲೆ ಬರಹದ ಅಡಿಯೊಳಗೆ ಬಂದರೂ ಕೂಡ ಇವರಲ್ಲಿ ವಿವಿಧ ಮಜಲಗಳಲ್ಲಿ ಪ್ರಕಟವಾಗುವಂತಹ ಮೆರು ಹಾಸ್ಯ, ತಿಳಿ ಹಾಸ್ಯ, ಕಟಿಪುಳಿ ಹಾಸ್ಯ ಎಲ್ಲ ಇರುವುದು. ಗೈಯ, ವಿಡಂಬನೆ, ಕದಕಿ, ಕುಚೋದ್ಯ ಇತ್ಯಾದಿ ಕದಕಿಗಳು ಇವು ಬೇರೆ ಬೇರೆ ಮಜಲುಗಳಲ್ಲಿ ನಮಗೆ ಪ್ರಕಟವಾಗ್ತಾನೆ ಹೋಗ್ತವೆ. ಈ ಭಿನ್ನತೆಗಳಿಂದಾಗಿಯೇ ಪ್ರತಿಯೊಬ್ಬ ಲೇಖಕರು ಈ ಹಾಸ್ಯ ಬರಹಗಾರರು ತಲೆ ಬರಹದ ಅಡಿಯೊಳಗೆ ಬಂದರೂ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಭಿನ್ನರಾಗೇ ಇರ್ತಾರೆ. ಆದ್ರೆ ಈ ಭಿನ್ನತೆ ಏನಿರ್ತದೆ, ಅವರ ವೈಶಿಷ್ಟ್ಯದೊಳಗನು, ಅವರ ವೈವಿಧ್ಯತೆಯೊಳಗನು, ಅವರ ಉದ್ದೇಶದೊಳಗನು, ಗುರಿಯೊಳಗನು, ಅವರಿಗೆ ಹಾಸ್ಯ ಬುದ್ಧಿಜನ್ಯನೋ, ಭಾವಜನ್ಯನೋ, ಅನುಭವಜನ್ಯನೋ, ಅಧ್ಯಯನಜನ್ಯನೋ, ಇದು ಎಷ್ಟು ಮಟ್ಟಿಗೆ ಸಾಂದರ್ಭಿಕ, ಎಷ್ಟು ಮಟ್ಟಿಗೆ ಸಾರ್ವಕಾಲಿಕ, ಇವೆಂಥ ಎಲ್ಲ ಪ್ರಶ್ನೆಗಳು ಆಯಾ ಹಾಸ್ಯ ಲೇಖಕರನ್ನ ಓದಿದಾಗೆಲ್ಲ ನನ್ನ ಕಣ್ಣಿಗೆ ಬರ್ತಾ ಇದ್ರು ಕೂಡ ಆವಾಗ ನಮಗೆ ಅವರಿಗೆ ಆ ಉತ್ತರಗಳನ್ನು ಆಗಾಗ ಕಂಡುಕೊಳ್ತಾ ಇದ್ರು ಕೂಡ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಮೊತ್ತದಾಗ ಒಂದೇ ಕಡೆಗೆ ಉತ್ತರಗಳನ್ನ ದೊರಕಿಸಿಕೊಂಡು ಅವುಗಳನ್ನು ಒಂದು ಕಡೆಗೆ ಪ್ರಕಟಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಈವರೆಗೂ ಕರ್ನಾಟಕದಲ್ಲಿದ್ದಂತಹ ನಾವು ಬರಹಗಾರಿ ಬಂದಿರಲೇ ಇಲ್ಲ. ಆದ್ರೆ ಯಾವ ಕೆಲಸವನ್ನ ಕರ್ನಾಟಕದಲ್ಲಿ ನಾವು ಬರಹಗಾರರು, ಚಿಂತಕರು ಮಾಡಲೇ ಇದ್ದರು, ಅಂಥ ಒಂದು ಕೆಲಸವನ್ನ ಇಲ್ಲಿಯ ಅಮೇರಿಕನ್ ಕನ್ನಡಿಗರು, ಕನ್ನಡ ಬರಹಗಾರರು ಮಾಡಿ ತೋರಿಸಿ ಒಂದು ಐತಿಹಾಸಿಕವಾದಂತಹ ಒಂದು ಮಹತ್ವದ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದು ಇಂಥ ಒಂದು ಐತಿಹಾಸಿಕ ಕೃತಿಯನ್ನ ಪ್ರತಿ ಪುಟವನ್ನ ನಾನು 2-3 ಸಲನೂ ಓದಿದ್ದೆ. ಪುಟವಾಗಿ ಪ್ರತಿಯೊಂದರ ಬಗ್ಗೆನೂ ನಾವು ಮಾತಾಡಬಲ್ಲೆ, ಆದ್ರೆ ಕ್ರಮ ಯಾವ ಒಟ್ಟು ಸುಮಾರು 544 ಪುಟಗಳ ಈ ಒಂದು ಪ್ರಾತಿನಿಧಿಕ ಬರಹ ನಗೆಗನ್ನಡಂ ಗೆಲ್ಗೆ. ಇದರ ಸಂಪಾದಕರು SK ನಂಜುಂಡಸ್ವಾಮಿ ಮತ್ತು HY ರಾಜಗೋಪಾಲ್ ಅವರು. ಇವರಿಗೆ ಸಹಾಯಕರಾಗಿದ್ದವರು ಮೈತ್ರಿ ನಟರಾಜ್, ನಳಿನಿಮಯ್ಯ, HK ಚಂದ್ರಶೇಖರ್ ಮತ್ತು ನಾಗಶೇಖರ್. ಈ ಪುಸ್ತಕದೊಳಗೆ ಮುಖ್ಯವಾಗಿ 2 ಭಾಗಗಳವ. 1ನೇ ಭಾಗ ನಗೆನಾದ ಸಿರಿವಂತರು, 2ನೇ ಭಾಗ ಹೊರನಾದ ನಗೆಹೊರರು. ಈ 2 ಭಾಗಗಳನ್ನು ಮಾಡುವುದಕ್ಕೆ ಉದ್ದೇಶ ಏನಿತ್ತು ಎಂಬುದನ್ನು ಸಂಪಾದಕರು ಸ್ಪಷ್ಟಪಡಿಸಿದ್ದಾರೆ.
ಅವ್ರು ಹೇಳ್ತಾರೆ, ಪುಸ್ತಕದ ಮೊದಲನೇ ಭಾಗದೊಳಗೆ ಕನ್ನಡದ ಹಿರಿಯ ಸಾಹಿತಿಗಳ ಕೃತಿಗಳ ಪರಿಚಯ ಮಾಡಿಕೊಡುವುದು ಮತ್ತು ಎರಡನೇ ಭಾಗದೊಳಗೆ ಅಮೆರಿಕದ ಕನ್ನಡ ಬರಹಗಾರರ ಹಾಸ್ಯ ಲೇಖನಗಳನ್ನು ಪ್ರಕಟಿಸುವ ಮೂಲಕ ಅವರ ಸೃಜನಶೀಲ ಸಾಹಿತ್ಯ ಸಾಧನೆಯನ್ನು ಉತ್ತೇಜಿಸುವುದು ಅಂತ. ಈ ಉದ್ದೇಶಗಳಿಗೆ ಅನುಗುಣವಾಗಿ ಬಂದಂಥ ಮೊದಲನೇ ಭಾಗದೊಳಗೆ ನಾನು ಈಗಾಗಲೇ ಹೆಸರಿಸಿದಂತಹ ಕೆಲವು ಹಾಸ್ಯ ಲೇಖಕರಂದ್ರೆ ಪಾವೆಲ್, ಬಿಸಿ, ದಾಸರಥಿ ದೀಕ್ಷಿತ್, ಸುನಂದಮ್ಮ, ಭುವನೇಶ್ವರ ಹೆಗಡೆ ಇತ್ಯಾದಿಯವರಿಗೆ ಸುಮಾರು 23 ಆಯ್ದ ಹಾಸ್ಯ ಲೇಖಕರ ಅವರ ಕೊಡುಗೆಗಳ ಬಗ್ಗೆ ಮಹತ್ವದ ಬರಹಗಳ ಬಗ್ಗೆ. ಇದಲ್ಲದೆ ಪುರಂದರದಾಸರ ಬಗ್ಗೆ, ಅವರ ಹಾಸ್ಯ ಸಾಹಿತ್ಯಕ್ಕೆ ಅವರ ಕೊಡುಗೆಯ ಬಗ್ಗೆ ಕೂಡ ಒಂದು ಲೇಖನ. ಅಲ್ಲದೆ ಕರ್ನಾಟಕದ ಆಯ್ದ 2 ಭಿನ್ನ ಪ್ರದೇಶಗಳಲ್ಲಿಯೇ ಜನಪದ ಬರಹಗಾರರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಕೂಡ 2 ಲೇಖನಗಳಿವೆ. ಅಲ್ಲದೆ ಅಮೆರಿಕದ ಕನ್ನಡ ಹಾಸ್ಯ ಬರಹಗಾರರು ಕೊಟ್ಟ ಬಾರಿಗೆ ಕೂಡ ಕುರಿತು ಒಂದು ನಟರಾಜವರ ಲೇಖನ ಕೂಡ ಇದೆ. ಅದು ಈ ಮೊದಲನೇ ಭಾಗದ ಲೇಖನಗಳ 3 ವೈಶಿಷ್ಟ್ಯಗಳನ್ನ ನಾನು ಮುಖ್ಯವಾಗಿ ಉಲ್ಲೇಖಿಸಬೇಕು. ಮೊದಲನೇ ವೈಶಿಷ್ಟ್ಯ ಅಂತಂದ್ರೆ, ಈ ಎಲ್ಲ ಆಯ್ದ ಬರಹಗಾರರ ಪ್ರಾತಸ್ಮರಣೀಯ ಹಾಸ್ಯ ಬರಹಗಾರರ ಮೂಲ ಬರಹಗಳಲ್ಲಿಯೇ ಸಾಕಷ್ಟು ಉದ್ಧರಣೆಗಳನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿಯ ಸ್ವಾರಸ್ಯವನ್ನ ನಾವು ಇನ್ನೊಮ್ಮೆ ತಿಳಿಯಲಾಗಿದೆ. ಎರಡನೇ ಅಂಶ ಅಂತಂದ್ರೆ, ಈ ಎಲ್ಲ ಆಯ್ದ ಬರಹಗಾರರ ಬರಹಗಳ ಜೊತೆಗೇನೆ ಅವರ ಬದುಕಿನ ಬಗ್ಗೆಯೂ ಕೂಡ ಕೆಲವು ಮಾಹಿತಿಗಳಿರೋದ್ರಿಂದ ಅವರ ಬದುಕು ಮತ್ತು ಬರಹದಲ್ಲಿ ಹಾಸ್ಯ ಎಷ್ಟು ಮಟ್ಟಿಗೆ ವೈಕೈಯಾಗಿ ನಡೀತಾ ಇತ್ತು ಅನ್ನೋ ಪರಿಚಯ ಕೂಡ ನಮಗೆ ಆಗ್ತದೆ. ಮೂರನೇ ಅಂಶ ಅಂತಂದ್ರೆ, ಈ ಎಲ್ಲಾ ಬರಹಗಳಿರುವಂತಹ ಒಂದು ಅಧ್ಯಯನಶೀಲತೆ ಮತ್ತು ಶ್ರಮ ಬಹಳ ಮೆಚ್ಚಬೇಕಾದಂತಹದ್ದು. ಈ ಎಲ್ಲ ಕಾರಣಗಳಿಂದಾಗಿ ಈ ಎಲ್ಲ ಬರಹಗಳು ನಮಗೆ ಬಹಳ ಒಂದು ಮಹತ್ವ ಕೊಡುಗೆ ಸಲ್ಲಿಸ್ತವೆ. ಎರಡನೇ ಭಾಗದೊಳಗೆ ಅಮೆರಿಕನ್ ಕನ್ನಡಿಗರೇ ಬರೆದಂತಹ 26 ಬರಹಗಳು ಇವೆ ಇದೆ. ಇದರಲ್ಲಿ 12 ಬರಹ ಗದ್ಯ ಲೇಖನಗಳು, 13 ಕವನ ಮತ್ತು ತುಡುಗು ಇತ್ಯಾದಿಗಳು ಮತ್ತು 1 ನಾಟಕ ಅಲ್ಮೇಲು ಅಯ್ಯಂಗಾರ್ ಬರೆದದ್ದು. ಈ ಎಲ್ಲಾ ಕೃತಿಗಳ ಬಗ್ಗೆ ನಾನು ವಿವರವಾಗಿ ಹೇಳಬಹುದಾಗಿದ್ದರೂ ಒಂದೇ ಒಂದು ಮಾತನ್ನ, ಅದರಲ್ಲಿ 2-3 ಬರಹಗಳನ್ನು ನಾನು ಲಕ್ಷ್ಯ ಕೊಟ್ಟು ಹೇಳುವುದೇ ಆದ್ರೆ, ಹೆಸರಿಸುವುದಿಲ್ಲ, ಹೇಳುವುದೇ ಆದ್ರೆ, ಈ ಹಾಸ್ಯ ಬರಹಗಳು ಕನ್ನಡದ ಯಾವುದೇ ಉತ್ತಮ ಹಾಸ್ಯ ಬರಹಗಳಿಗೆ ಏನೇನು ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಬರೆಯಲ್ಪಟ್ಟಂತಾವು. ಇವುಗಳ ಬಗ್ಗೆ ಯಾರಾದ್ರೂ ಕೂಡ ನಾವು ಕರ್ನಾಟಕದಲ್ಲಿಯ ಬರಹಗಾರರ ಚಿಂತಕರು, ವಾಚಕರು ಕೂಡ ಅಭಿಮಾನ ಪಟ್ಟುಕೊಳ್ಳುವಂತಾವು. ಇಲ್ಲಿ ಒಂದು ಮಾತನ್ನ ಈ ಎಲ್ಲ ಹೇಳಿದಾಗ ನಾನು ಹೇಳಬೇಕಿದೆ. ಈ ಪುಸ್ತಕದಲ್ಲಿ ಒಟ್ಟು 49 ಬರಹಗಳಲ್ಲಿ 43 ಬರಹಗಳನ್ನ ಇಲ್ಲಿಯ ಅಮೆರಿಕದ ಕನ್ನಡ ಬರಹಗಾರರೇ ಬರ್ತಾರೆ. ಕೇವಲ 6 ಬರಹಗಳನ್ನು ಮಾತ್ರ ಕರ್ನಾಟಕದಿಂದ ಆಮದು ಮಾಡಿಕೊಂಡಿದ್ದಾರೆ. ತಮಾಷೆ ಅಂಶ ಅಂತಂದ್ರೆ, ಇಲ್ಲಿ ಸಾಧಾರಣ ಅನ್ನಂತ ಯಾವ್ದಾದ್ರು ನಾನು ಬರಹಗಳ ಬಗ್ಗೆ ಹೇಳಲೇಬೇಕು ಅನ್ನೋದಾದ್ರೆ, ಇಲ್ಲಿ ಆಮದು ಮಾಡಿಕೊಳ್ಳುವಂತಹ 6 ಬರಹಗಳು ಸಾಧಾರಣ ವಿನಃ ಈ 43 ಬರಹಗಳು ಅಲ್ಲ. ಈ ಮಾತನ್ನ ನಾನು ಮೆಚ್ಚುಗೆಯು ಗೆಟ್ಟಿಸಬೇಕು ಅಂತಲ್ಲ, ಒಂದು ಐತಿಹಾಸಿಕ ಹಿನ್ನೆಲೆಯೊಳಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿಯ ಯಾವುದೇ ಬರಹಗಾರರ ಆಗಲಿ ಒಂದು ಸಾಹಿತ್ಯದ ವಿದ್ಯಾರ್ಥಿಗಳು ಅಲ್ಲ, ಇವರಿಗೆ ಸಾಹಿತ್ಯಕ ಅಕಾಡೆಮಿ ವೃತ್ತಿಯವರು ಅಲ್ಲ, ತಾಯಿ ನಾಡು ನುಡಿ ಕೂಡ ಇವರಿಗೆ ಇಲ್ಲ. ಯಾವುದೇ ಅಧ್ಯಯನವನ್ನು ಕೈಗೊಳ್ಳಬೇಕು ಅಂದ್ರೆ ಇವರಿಗೆ ಆಧಾರಗಳು ಇಲ್ಲ, ಸಮಯನೂ ಇಲ್ಲ, ಅವಕಾಶಗಳೂ ಇಲ್ಲ. ಇಂಥ ಎಲ್ಲ ಇಲ್ಲಗಳ ಹಿನ್ನೆಲೆಗಳನ್ನು ಕೂಡ ಹೌದು ಅನ್ನುವಂತಹ ಇಂಥ ಒಂದು ಕೃತಿಯನ್ನು ಕೊಟ್ಟಾರಲ್ಲ, ಇದಕ್ಕೆ ಹಪ್ಪರೆ ಹೌದು ಅನ್ನೋ ಹೊತ್ತು ಇನ್ನೇನು ಹೇಳಿದ್ದಾರೆ. ಈ ಮಾತನ್ನು ನಾನು ಯಾಕೆ ಒಂದು ವಿಶಿಷ್ಟವಾದ ಔಷಧ ಹಿನ್ನೆಲೆಯಾಗಿ ಹೇಳ್ತಾ ಇದ್ದೀನಿ. ಕಳೆದ 30 ವರ್ಷಗಳಿಂದ ಇಲ್ಲಿಯ ಏನು ಈ ಅಮೆರಿಕನ್ ಕನ್ನಡ ಬರಹಗಾರರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೌದು ಅನ್ನುವಂಥ ಈ ಕೃತಿ ಈ ಒಂದು ನಗೆಗನ್ನಡ ಗೆರಕ್ಕೆ ಸಂಬಂಧಪಟ್ಟಂಗೆ ಮಾತ್ರವೇ ಅಲ್ಲ, ಕಥೆ, ಕಾವ್ಯ, ಕಾದಂಬರಿ, ವಿಮರ್ಶೆ, ಸಣ್ಣ ಕಥೆ, ಲಘು ಪ್ರಬಂಧಗಳು ಎಲ್ಲಾ ದಿಕ್ಕಿನಲ್ಲಿ ಎಷ್ಟೊಟ್ಟಿಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಎಲ್ಲಾ ಬರಹಗಳನ್ನು ಕುರಿತಂತಹ ಒಂದು ಸಮಗ್ರವಾದಂತಹ ಅಧ್ಯಯನಶೀಲವಾದಂತಹ ಒಂದು ಕೃತಿ ಬರೋದು ಬಹಳ ಅವಶ್ಯದ ನನಗೆ ಇವತ್ತು ಅನಿಸ್ತದೆ. ಈ ಹಿನ್ನೆಲೆಯೊಳಗೆ ನಾನೇ ಒಂದು ನಿರ್ಧಾರವನ್ನು ತಗೊಂಡಿನಿ. ಇಲ್ಲಿಯ ಎಲ್ಲಾ ಬರಹಗಾರರು ಮತ್ತು ಸಂಯೋಜಕರು, ಸಾಹಿತ್ಯಕ ಸಂಯೋಜಕರು ಆಸಕ್ತಿ ತಗೊಂಡದ್ದೇ ಆದ್ರೆ
ನನಗೆ ಎಲ್ಲಾ ಇಲ್ಲೇ ಅಮೆರಿಕನ್ ಕನ್ನಡಿಗರು ಬರೆದಂತಹ ಎಲ್ಲಾ ಬರಹಗಳನ್ನು ನನಗೆ ಒದಗಿಸಿ ಕೊಟ್ಟದ್ದೇ ಆದ್ರೆ ಇದರ ಬಗ್ಗೆ ಕನ್ನಡ ಸಾಹಿತ್ಯಕ್ಕೆ ಅಮೆರಿಕನ್ ಕನ್ನಡಿಗರ ಕೊಡುಗೆ ಎಂಬ ಪುಸ್ತಕವನ್ನು ನಾನೇ ಬರೆದುಕೊಳ್ಳಿಕ್ಕೆ ತಯಾರಿದ್ದೇನೆ. ಈ ಬಗ್ಗೆ ಆದಷ್ಟು ದಯವಿಟ್ಟು ಆಲೋಚಿಸಿ. ಈಗ ಸಮಯದ ಅಭಾವ ಇರೋದ್ರಿಂದ ಕೊನೆಯ 2 ಅಂಶಗಳನ್ನು ಮಾತ್ರ ನಾನು ಹೇಳ್ತೀನಿ. ಮೊದಲನೇ ಅಂಶ ಅಂದ್ರೆ ಈಗಾಗಲೇ ನಾನು ಸ್ಪಷ್ಟಪಡಿಸಿದ ಹಿನ್ನೆಲೆಯೊಳಗೆ ಈ ಒಂದು ಗ್ರಂಥ ಈ ಕನ್ನಡ ಹಾಸ್ಯ ಸಾಹಿತ್ಯಕ್ಕೆ ನಿಜವಾಗಿಯೂ ಒಂದು ಆಕರ ಗ್ರಂಥ. ಆದರೆ ಮೊಟ್ಟ ಮೊದಲನೆಯದಾಗಿ ಇಂತಹ ಒಂದು ಪ್ರಯತ್ನ ನಡೆದಿರೋದ್ರಿಂದ ಬರೀ ಆಕರ ಗ್ರಂಥ ಅಲ್ಲ, ಆದ್ಯ ಆಕರ ಗ್ರಂಥ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ನಾನು ನನ್ನ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎರಡನೇ ಅಂಶ ಮತ್ತು ಕೊನೆಯ ಮಾತು, ಅದು ಇಲ್ಲಿ ನಳಿನಿ ಮಯ್ಯ ಅವರ ಒಂದು ಲೇಖನಕ್ಕೆ ಜಗಳವೇ ದಾಂಪತ್ಯಕ್ಕೆ ಒಂದು ಲೇಖನ ಇದೆ. ಅದು ಆ ಲೇಖನಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಒಂದು ಮಾತು ಬರೀತಾರೆ ಅವರು. ನಮ್ಮ ಮನೆಯಲ್ಲಿ ಜಗಳವೇ ಊಟ, ಶಾಂತಿ ಸುಮ್ಮನೆ ಉಪ್ಪಿನಕಾಯಿ ಅಂತ ಅವ್ರು ಹೇಳ್ತಾರೆ. ನಾನು ಅವರಿಗೆ ಮಿಸಸ್ ನಳಿನಿ ಮತ್ತು ಮಿಸ್ಟರ್ ನಳಿನಿ ಇಬ್ಬರಿಗೂ ಏನಪ್ಪಾ ಅಂದ್ರೆ ಒಂದು ವೈಯಕ್ತಿಕ ಪ್ರತಿಕ್ರಿಯೆ ಒಂದು. ನಮ್ಮ ಮನೆಗೂ ಹಂಗದರಿ, ನಮ್ಮ ಮನೆಗೂ ಕೂಡ ಜಗಳನೇ ಊಟ. ಆದ್ರೆ ಫಲಕ್ಕೆ ಇಷ್ಟೇ ನಮ್ಗ ನಿಮ್ಗ ಅಂದ್ರೆ ನಾವು ಇಬ್ರು BP ಪೇಷಂಟ್ಸ್ ಆದ್ರಿಂದ ಉಪ್ಪಿನಕಾಯಿ ಶುರು ಇರೋದಿಲ್ಲ. ಕೊನೆ ತನಕ ಊಟನೇ ಇಲ್ಲ. ಬರ್ತೀನಿ, ಯಾಕಂದ್ರೆ ನೆಂಟಿ ಊಟಕ್ಕೆ ಕಾಯಿಲೆ ಕಟ್ಟಾರ. ನಮಸ್ಕಾರ. ಬಹಳ ಸೊಗಸಾಗಿ ಮಾತಾಡಿದ್ರಿ ಸುಬ್ರಾವ್ ಅವರೇ. ಈಗ ನಟಿಕನ್ನಡಂಗೆ ಸಂಪಾದಕರಲ್ಲಿ ಒಬ್ಬರಾದ HY ರಾಜಗೋಪಾಲ್ ಅವರು ಒಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ರಾಜಗೋಪಾಲ್ ಅವರು ಬರಬೇಕು. ಜಯಂತ ಕಾಯ್ಕಿಣಿ ಅವರೇ ಮತ್ತು ತ್ರಿವೇಣಿ ಅವರೇ, ದೇಶಪಾಂಡೆ ಸುಬ್ರಾಯರೇ, ಸ್ನೇಹಿತರೆ, ಸುಬ್ರಾಯರು ನಾವು ಮಾಡಿದ ಒಂದು ಕೆಲಸನ ಇಷ್ಟು ಮೆಚ್ಚಿ ಮಾತಾಡಿದ್ದಾರೆ. ಅವರಿಗೆ ನಾನು ತುಂಬಾ ಋಣಿಯಾಗಿದ್ದೆ. ಅವರಿಗೆ ನಾನು ಹೇಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಅಷ್ಟು ಗೊತ್ತಿಲ್ಲ. ಯಾವುದನ್ನೇ ಮಾಡಿದ್ರು ಕೂಡ ನಾವು ನಮ್ಮ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ನಮಗೆ ಒಳಗೆ ಯಾರಾದರೂ ಅದನ್ನು ಓದಲಿ, ನೋಡ್ಲಿ, ಅದನ್ನ ಸಂತೋಷ ಪಡಲಿ ಅನ್ನೋ ಆಸೆ ಇದ್ದೇ ಇರುತ್ತೆ. ಸಹೃದಯರಾಗಿ ದೇಶಪಾಂಡೆ ಅವರು ಇದನ್ನ ಇಷ್ಟು ನಮಗೆ ಇದರ ಬಗ್ಗೆ ಹೇಳಿರೋದು ನಮಗೆಲ್ಲ ಅತ್ಯಂತ ಸಂತೋಷಕರ. ಈ ಒಂದು ಕೃತಿಯನ್ನ ನಾವು ಕೈಗೊಂಡು ಅದನ್ನ 6-8 ತಿಂಗಳು ಕಷ್ಟಪಟ್ಟು ಅದರ ಬಗ್ಗೆ ಎಲ್ಲರಿಗೂ ಇಮೇಲ್ಗಳು, ಆಮೇಲ್ಗಳು ಕಳಿಸಿ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಇದೊಂದು ಪುಸ್ತಕ ಅಂತ ಇದು ಹೊರಗೆ ಬಂದಾಗ ನಿಜವಾಗ್ಲೂ ಸಂತೋಷವೇ ಆಯಿತು. ಅವರೊಂದು ಮಾತು ಹೇಳಿದ್ರು, ಎಷ್ಟೆಲ್ಲ ಇಲ್ಲಗಳ ನಡುವೆ ಹೌದುಗಳು ಕೆಲವು ಇರುತ್ತೆ ಅಂತ. ಆ ಇಲ್ಲಗಳನ್ನೆಲ್ಲ ಹೌದು ಮಾಡೋದೇ ಹಾಸ್ಯ ಅಂತ ನಾನು ಅನ್ಕೊಂಡಿದ್ದೆ. ಆ ಹಾಸ್ಯ ನಮ್ಮಲ್ಲಿ ನಮಗೆ ಒಂದೊಂದು ಸಲ ಅನಿಸುತ್ತೆ, ನಮ್ಮ ಭಾರತೀಯ ಪ್ರಜ್ಞೆಯಲ್ಲಿ ಹಾಸ್ಯ ಸ್ವಲ್ಪ ಕಡಿಮೆ ಎನ್ನುವಂತ ಒಂದು ಸಂಶಯ ಇದೆ ನನಗೆ. ನಮ್ಮಲ್ಲಿ ಭಕ್ತಿ, ಎಲ್ಲರ ಬಗ್ಗೆ ಒಂದು ವಿಧೇಯತೆ, ಇವುಗಳೇ ಜಾಸ್ತಿ ಆಗಿ 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 ನಮಗೆ ಇದು ಬೇಡ, ಅದು ಮಾಡಬೇಡ, ಇದಿಲ್ಲ, ನಿಮ್ಗೆ ಅದಿಲ್ಲ, ಹೀಗೆ ಒಂದು ಅತಿ ಗೌರವ ಮನೋಭಾವ ಬಂದಿದೆ. ವಿಪರೀತ ಲೆವರೇಜಿಲ್ಲ. ಅದರಿಂದ ನಮ್ಮ ಬದುಕಿಗೆ ಒಂದು ಬಗೆಯಲ್ಲಿ ಒಂದು ಸ್ವಲ್ಪ ಕುಂಠಿತವಾಗುತ್ತೋ ಏನೋ ಅಂತ. ಆದ್ರೆ ನಮ್ಮಲ್ಲಿ ಇನ್ನೊಂದು ಯಾವ ವಿಚಾರ ಹೇಳಿದ್ರು ಇಲ್ಲ ನಮಗೆ ಎಲ್ಲಾನು ಇದೆ ಅನ್ನೋದು ಒಂದು ನಮ್ಮ ಭಾರತೀಯತೆಯ ಲಕ್ಷಣ. ಅದರಿಂದ ನಮ್ಮಲ್ಲಿ ಇದೆ, ಆದ್ರೆ ಇನ್ನಷ್ಟು ಬೆಳಿಬೇಕಾಗಿರ್ತದೆ ಅನ್ನೋದು. ಅದರಿಂದಲೇ ನಾವು ಇದು ಬರೀ ಇದನ್ನ ಇದಕ್ಕೆ ಒಂದು ಹಾಸ್ಯದ ಬಗ್ಗೆ ಒಂದು ಗಂಭೀರ ಚಿಂತನೆ ಅಂತ ನಾವು ಅನ್ಕೊಂಡು ಶುರು ಮಾಡಿ ಹೇಗೆ ಏನಿದೆ ನಮ್ಮಲ್ಲಿ. ಆದ್ರಿಂದ ಇವುಗಳನ್ನೆಲ್ಲ ಶುರು ಮಾಡುವಾಗ ಮೊದಲಿಂದಲೂ ನಮ್ಮ ಬಗ್ಗೆ ಈ ಹಾಸ್ಯ ನಮ್ಮ ದೇಶದಲ್ಲಿರುವ ಈ ಸಂದರ್ಭದಲ್ಲಿ, ಭಾರತೀಯತೆಯ ಸಂದರ್ಭದಲ್ಲಿ ಅದನ್ನ ಹೇಗೆ ಹಾಸ್ಯಕ್ಕೆ ಅಳವಡಿಸಿದ್ರು ಕೈಲಾಸಂ ಹೇಳಿದ್ರು, ಐರಾವತಕ್ಕೂ ಅರೀತಪತ್ತೆ ಒಟ್ಟು ಸುಲಭವಾಗಿ ಅದನ್ನ ಮಾತನ್ನ ಹೇಳಿದ್ರು. ನಮ್ಮಲ್ಲಿ ಎಂತೆಂಥವ್ರಿದ್ರು ಎಲ್ರಿಗೂ ಅರೀತಪತ್ತೆ, ಎಲ್ಲರಲ್ಲೂ ಒಂದು ಹಾಸ್ಯದ ಸಂದರ್ಭ ಬಂದೇ ಬರುತ್ತೆ. ಅದರಿಂದ ಅವುಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನ ಇನ್ನಷ್ಟು ಹೆಚ್ಚು ಆರೋಗ್ಯಕರ ಮಾಡ್ಕೋಬೇಕು. ಆ ಇಲ್ಲಗಳನ್ನೆಲ್ಲ ಹೌದುಗಳನ್ನು ಮಾಡ್ಕೋಬೇಕು.
ಮಾಡೋದಕ್ಕೆ ನಾವು ಚಿಂತನೆ ಮಾಡಿದ್ವಿ. ಈ ಹಾಸ್ಯ ಗ್ರಂಥ ಅದರಿಂದ ಬಂದದ್ದು. ಇದನ್ನ ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಾವು ಈ ಪುಸ್ತಕ ತಯಾರು ಮಾಡಿದಾಗ ಈ ಕಳೆದ ವರ್ಷ ಇಲ್ಲೇನೆ ಕನ್ನಡ ಸಾಹಿತ್ಯ ರಂಗ ಪತ್ರಿಕಾ ಸಾಹಿತ್ಯೋತ್ಸವ ನಡೆಸಿದಾಗ ಪ್ರೊಫೆಸರ್ ಆರಾಮಿತ್ರ ಬಂದಿದ್ರು. ಅವರು ಒಳ್ಳೆಯ ಹಾಸ್ಯಗಾರರು, ಹಾಸ್ಯ ಚಿಂತಕರು. ಅವರು ಮಾಡಿದ ಒಂದು ಭಾಷಣದ ಪ್ರತಿಯನ್ನು ಇದೆ, ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯಶೀಲತೆ ಅಂತ. ನನ್ನ ಹತ್ರ ಕೆಲವು ಪ್ರತಿಗಳಿದೆ, ನಿಮ್ಮಲ್ಲಿ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ನಾನು ಕೇಳಿ ನನ್ನ ಹತ್ರ ಇದೆ ಕೊಡ್ತೀನಿ. ನಮ್ಮಲ್ಲಿ ಇಲ್ಲಿ ಬಂದ ಮೇಲೆ ನಮ್ಮ ಹಾಸ್ಯ ಚಿಂತನೆಯಲ್ಲೂ ಸ್ವಲ್ಪ ವ್ಯತ್ಯಾಸವಾಗಿದೆ. ಇಲ್ಲಿ ಅಮೆರಿಕ ನಾವು ಎಲ್ಲಿ ಅತಿ ಗೌರವ ಮನೋಭಾವ ಇಟ್ಕೊತೀವೋ, ಇವ್ರದ್ದು ಅತಿ ಅಗೌರವ ಮನೋಭಾವ ಇರುತ್ತೆ. ಇವೆರಡರ ಮಧ್ಯೆ ಯಾವ್ದಾದ್ರು ಒಂದಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದರಿಂದ ಇಲ್ಲಿನ ವಿಶಿಷ್ಟತೆ, ಹಾಸ್ಯಶೀಲತೆ ಇಲ್ಲಿ ತುಂಬಾ ಇದೆ. ಇವುಗಳನ್ನ ನಾವು ನೋಡಿ, ಇವುಗಳನ್ನ ನಾವು ತರಹ ಅದರಿಂದ ಒಂದು ನಮ್ಮ ಚೇತನವನ್ನ ಇನ್ನಷ್ಟು ಸೃಜನಶೀಲವನ್ನಾಗಿ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಇದಿಷ್ಟನ್ನ ಹೇಳ್ತೀನಿ. ಮತ್ತೆ ನಮ್ಮ ದೇಶಪಾಂಡೆ ಸುಬ್ರಾಯರಿಗೆ ನಮ್ಮ ಅನಂತ ವಂದನೆಗಳು. ನಮ್ಮ ಕೆಲಸವನ್ನ ಇಷ್ಟು ಮಟ್ಟಿಗೆ ಮೆಚ್ಚಿಕೊಂಡು ನಿಮಗೆಲ್ಲ ಅದರ ಬಗ್ಗೆ ತಿಳಿ ಹೇಳಿದ್ದಾರೆ. ಅದನ್ನ ಬಹಳ ಸಂತೋಷವಾದ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು.